ನಮಸ್ಕಾರ, ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ವಾಯ್ಸ್ ಅದಕ್ಕಾಗಿ ಈ ಒಂದು ದಯವಿಟ್ಟು ತಾವು ವೇದಿಕೆಯ ಬಲಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ ನಾನಾಗಲೇ ಹೇಳ್ದಂಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಏನು 15 ಸದಸ್ಯರ ಪಟ್ಟಿಯನ್ನ ನೀವು ಎಂಟ್ರಿ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಯ ಬಲಭಾಗದಲ್ಲಿ ಎಂಟ್ರಿ ಮಾಡಲಿಕ್ಕೆ ನಾನಾಗಲೇ ಹೇಳ್ದಂಗೆ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮೂಲಕ ಸನ್ಮಾನ್ಯ ಸಚಿವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರೊಟ್ಟಿಗೆ ಮಾನ್ಯ ಮೇಯರ್ ಅವರು, ಆನರೇಬಲ್ ಜಡ್ಜ್ ಸರ್ ಅವರು, ಎಲ್ಲ ಹಿರಿಯ ಅಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಈಗ ಈ ಕಾರ್ಯಕ್ರಮವನ್ನ ಸ್ವಾಗತ ಕೈಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವ ಮೆಕ್ಕಳಿಕಿ ಸರ್ ಅವರನ್ನ ದಯವಿಟ್ಟು ಕುಳಿತುಕೊಳ್ಳಲಿಕ್ಕೆ ವಿನಂತಿಯನ್ನು ಮಾಡ್ತೇನೆ. ಗೌರವಾನ್ವಿತ ಮೆಕ್ಕಳಿಕಿ ಸರ್ ಅವರು ಅತಿಥಿಗಳ ಮಹೋದಯರನ್ನ ಸ್ವಾಗತಿಸಲಿಕ್ಕೆ ನಾನು ವಿನಂತಿಸ್ತೇನೆ. ಹೂಗುಚ್ಚ ನೀಡಿ ಸ್ವಾಗತ ಕೋರ್ಬೇಕಂತ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿದಂತ MS ಕರಡಿ ಪೂಜ್ಯ ಮಹಾಪೌರರು, ಮಹಾನಗರ ಪಾಲಿಕೆ ವಿಜಯಪುರ, ಇವರನ್ನು ಸಹಿತ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಿಮ್ಮೆಲ್ಲರ ನೆಚ್ಚಿನ ಹಾಗೂ ದಕ್ಷ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಮಾನ್ಯ ಜಿಲ್ಲಾಧಿಕಾರಿ ಸಹಿತ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಸಭೆಗೆ ಆಗಮಿಸಿದಂತ ಎರಡು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಮಲ್ಲಿಕಾರ್ಜುನ ಅಂಬಿ, ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್, ಅವರನ್ನು ಕೂಡ ಈ ಸಭೆಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಂದು ಹೇಳ್ಬೇಕು ನಮ್ಮ SP ಸಾಹೇಬರಿಗೆ. ಯಾಕಂದ್ರೆ ನಾವು ನಮ್ಮಲ್ಲೇ ಆಟ ಆಡ್ತಾ ಇದ್ವಿ. ಸಾಹೇಬರು ಈ ಗಣರಾಜ್ಯೋತ್ಸವ ನಿಮಿತ್ತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಾಹೇಬರಿಂದ ಅವಾರ್ಡ್ ಕೊಡಿಸಬೇಕು, ಜೊತೆಗೆ ಈ ಒಂದು ಇವೆಂಟ್ ಮಾಡ್ಬೇಕಂತಕೊಂಡು ನಮ್ಗೆ ಮಾರ್ಗದರ್ಶನ ನೀಡಿ ನಿನ್ನೆ ಅವ್ರು 2-3 ದಿನ ನಿನ್ನೆ ಮೊನ್ನೆ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ತಲೆನರಾಗಿದ್ದು ಸಹಿತ ರಾತ್ರಿ 8 ಗಂಟೆಗೆ ಫೋನ್ ಮಾಡಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಸಾಹೇಬ್ರಿಗೆ ಇನ್ವೈಟ್ ಮಾಡಿ ಕರ್ಕೊಂಡು ಈ ಗ್ರೌಂಡ್ ಎಲ್ಲ ಇತ್ತು. ಅವರು ಅಲ್ಲಿ ಕಾರ್ಯಕ್ರಮ ಜೊತೆಗೆ ಇದನ್ನೆಲ್ಲ ರೆಡಿ ಮಾಡಿಸ್ಲಿಕ್ಕೆ ಕಾರಣೀಭೂತರಂತ ನಮ್ಮ SP ಸಾಹೇಬರು ಕೂಡ ಬಹಳ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಕೂಡ ಈ ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿ ಪರವಾಗಿ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಜಿಲ್ಲಾ ಪಂಚಾಯತ್ CEO ಸರ್ ಅಂತ ರಿಷಿ ಅನಂತ್ ಅವರನ್ನು ಕೂಡ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸನಂತ ನಮ್ಮ ಉಪಮಹಾಪೌರಂತ ಸುನೀತಾ ಜಾಧವ್ ಮೇಡಮ್ ಅವರು ಕೂಡ ಸಹಿತ ನಾನು ಸ್ವಾಗತ ಕೋರ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸನಂತ ಎಲ್ಲ ಗೌರವದ ಸದಸ್ಯರಿಗೆ ಹೂಗುಚ್ಚ ನೀಡಿ ಸ್ವಾಗತ ಕೋರ್ಬೇಕಂತಕೊಂಡು ನಮ್ಮ ಅಧಿಕಾರಿ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸನಂತ ನಮ್ಮ ವಕೀಲ ಸಂಘದ ಅಧ್ಯಕ್ಷರಂತ DG ಬಿರಾದರ್ ಸರ್ ಕೂಡ ಸ್ವಾಗತ ಕೋರ್ತಾನೆ. ಅವರು ಸಹಿತ ಸುಮಾರು 2 ತಿಂಗಳಿಂದ ನೀವು ಕಾರ್ಪೊರೇಷನ್ ಅವರು ನಮಗೆ ಬರೀ ಕೆಲಸ ಹೇಳ್ತಾ ಇದ್ರು. ಡಿಸ್ಟ್ರಿಕ್ಟ್ ಜಡ್ಜ್ ಸಾಹೇಬ್ರದ್ದು ನಮ್ಗೆ ಕರ್ಸೋದು ಕೆಲಸ ಇರೋದು. ಅದ್ರ ಜೊತೆಗೆ ನಮಗೆ 1 ತಿಂಗಳ ಬೆಳೆದಿರೋ SP ಸಾಹೇಬ್ರ ಮುಖಾಂತರ ಈ ಇವೆಂಟ್ ಮಾಡಬೇಕು ಅಂತಕೊಂಡು ಅವರು ಸಹಿತ ನಾವು ಬಹಳ ಪ್ರೇರಣೆ ನೀಡಿದ್ದಾರೆ. ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿಗೂ ಹಾಗೆಯೇ ಗೌರವಾನ್ವಿತ ಎಲ್ಲ ಗುತ್ತಿಗೆದಾರರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕೆ ಮಾನ್ಯ ಸಚಿವರಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತಾನೆ. ಈಗ ಕಾರ್ಯಕ್ರಮದ ಉದ್ಘಾಟನಾ ಪರ ನುಡಿಗಳನ್ನ ಹೇಳಲಿಕ್ಕೆ ಮಾನ್ಯ ಸಚಿವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತೇನೆ. ಮೇಯರ್ಸ್ ಕಪ್ 2026
ನಮ್ಮ ಗಣರಾಜ್ಯೋತ್ಸವದಿಂದ ರಿಪಬ್ಲಿಕ್ ಡೇದ ಸಲುವಾಗಿ ಈ ಒಂದು ಆಫೀಸರ್ಸ್ ಟೂರ್ನಮೆಂಟು ಆಫೀಸರ್ಸ್ ಜೊತೆಗೆ ಮೀಡಿಯಾ ಟೀಮನ್ನು ಕೂಡ ಇವತ್ತು ಸೇರಿಸಿಕೊಂಡು ಈ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ